ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 12ರಿಂದ 13 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 12 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇದು ಚಳ್ಳಕೆರೆಗೆ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 213 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ ಇಲ್ಲಿಗೆ 43 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಮೊದಲನೇದಾಗಿ ಇದು ವಿಲೇಜ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ನೀರಿಂದು ತುಂಬ ಚೆನ್ನಾಗಿದೆ. ನೀವು ಅಕ್ಕಪಕ್ಕದಲ್ಲಿ ನೋಡ್ಬೋದು, ಇಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ನೋಡಿ, ಇಲ್ಲೆಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೆ, ತುಂಬ ಚೆನ್ನಾಗಿದೆ. ನೀವೊಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಭಾಗದಲ್ಲಿ ಅಂದರೆ ಚಳ್ಳಕೆರೆ ಕೇವಲ 12ರಿಂದ 13 ಕಿಲೋಮೀಟರ್ ಆಗೋದ್ರಿಂದ ಯಾವುದೇ ರೀತಿ ನೀರಿಂದು ಸಮಸ್ಯೆ ಇಲ್ಲ. ಇಲ್ಲಿ ಪಕ್ಕದಲ್ಲೇ 1.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಒಂದು ದೊಡ್ಡ ಕೆರೆ ಇದೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್. ನೋಡ್ರಿ, ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ತುಂಬ ಚೆನ್ನಾಗಿದೆ. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲ್, ಜೊತೆಗೆ ಈ ಭಾಗದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ಯಾವುದೇ ರೀತಿ ನೋಡ್ರಿ, ನಿಮ್ಗೆ ದೂರದಲ್ಲಿ ಕಾಣಿಸುತ್ತೆ ತೆಂಗು, ಟೀಕು, ಜೊತೆಗೆ ನೀವು ವಿಲೇಜಿಂದ ಇಲ್ಲಿಗೆ ದೂರ ಆಗೋದ್ರಿಂದ ನೀವು ಕೋಳಿ ಫಾರಮ್ ಕೂಡ ಸೂಕ್ತ. ಯಾಕೆಂದರೆ ನಿಮಗೆ ರೋಡ್ ಪೇಸ್ ಕೂಡ 500 ಅಡಿ ಸಿಗುತ್ತೆ. ಜೊತೆಗೆ ಉದ್ದ ಅಂದರೆ ಕೋಳಿ ಫಾರಮ್ಗೆ ನಿಮಗೆ ಲೊಕೇಶನ್ಗೆ ಸೆಟ್ ಆಗೋ ರೀತಿ ಸೂರ್ಯ ಹುಟ್ಟೋ ಕಡೆಗೆ, ನಿಮಗೆ ಸೂರ್ಯ ಮುಳುಗೋ ಕಡೆಗೆ ಹೆಚ್ಚು ಕಮ್ಮಿ 600 ಅಡಿ ಮೇಲೆ ಬರುತ್ತೆ. 600ಗಿಂತ 800 ಅಡಿ ಬರುತ್ತೆ ನೋಡ್ರಿ. ಅಲ್ಲಿಂದ ನಿಮಗೆ ಈ ಕಡೆ ಸರ್ವಿಸ್ ರೋಡ್ವರೆಗೂ 800 ಅಡಿ ಬರುತ್ತೆ. ಆದ್ದರಿಂದ ಕೋಳಿ ಫಾರಮ್ಗೆ ಇದು ಸೂಕ್ತ. ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಸೂಕ್ತ. ಯಾಕೆಂದರೆ ಈ ಭಾಗದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜಮೀನಿಗೆ. ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಮಧ್ಯವರ್ತಿಗಳು ವಿಪರೀತ ಬೆಲೆಯನ್ನು ಹೇಳ್ತಾ ಇದ್ದಾರೆ. ಕೆಲವರು, ಅದು ಎಲ್ಲರೂ ಅಂತೂ ಹೇಳಲ್ಲ, ಕೆಲವರು. ಆದ್ದರಿಂದ ನೀವು ಯಾವುದೇ ಜಮೀನನ್ನು ವಿಸಿಟ್ ಮಾಡಿ, ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ, ಯಾವುದೇ ಒಂದು ಜಮೀನನ್ನು ವಿಸಿಟ್ ಮಾಡಿ ಸ್ಥಳಕ್ಕೆ ಬಂದು ಒಂದು ಅರ್ಧ ಗಂಟೆ ಸಮಯನ ಕಳೀರಿ. ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಾಗದಲ್ಲಿ ಎಷ್ಟು ಬೆಲೆ ಬಾಳುತ್ತೆ, ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಭಾಗದಲ್ಲಿ ಇಷ್ಟು ತಗೋಬೋದು, ಈ ಬೆಲೆಗೆ ಈ ಜಮೀನನ್ನು ತಗೋಬೋದು ಅನ್ನೋ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆದ್ದರಿಂದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅರ್ಧ ಗಂಟೆ ಸಮಯ ಕಳೀರಿ. ಅಕ್ಕಪಕ್ಕದಲ್ಲಿ ರೇಟನ್ನು ವಿಚಾರಿಸಿ. ಈಗ ನಾವು ಓನರ್ ಹೇಳುವ ಬೆಲೆಯನ್ನು ನಾನು ಹೇಳಿರ್ತೀನಿ, ಆದರೆ ನೀವು ಓನರ್ ಕೂತ್ಕೊಂಡಾಗ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆದ್ದರಿಂದ ಇಲ್ಲಿ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೊಳ್ಳಿ, ಆಗ ಕ್ಲಾರಿಟಿ ಸಿಗುತ್ತೆ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್ಲು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ನೀರಿಂದು ಪ್ರಾಬ್ಲಮ್ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ನೀವು ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ನೀವು ಬಂದು ನಮ್ಮ ಆಫೀಸ್ ಹತ್ರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಅನುಮಾನ ಪಡೋಂಥ ವಿಚಾರನೇ ಇಲ್ಲ. ನೇರವಾಗಿ ಆಫೀಸ್ಗೆ ಬನ್ನಿ, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ ಎಲ್ಲವೂ ಮುಗಿದ ಮೇಲೆ ಈ ಜಮೀನಿನ ಬೆಲೆ 1 ಎಕರೆಗೆ 14ರಿಂದ 15 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, 14 ಅಂದ ತಕ್ಷಣ 14 ಆಗುತ್ತೆ ಅನ್ನೋದಲ್ಲ, 14ರಿಂದ 15 ಲಕ್ಷ. ಅದರ ಮಧ್ಯ ಭಾಗದಲ್ಲಿ ನೀವು ಓನರ್ ಹತ್ರ ಕೂತ್ಕೊಂಡಾಗ ಹೆಚ್ಚು ಕಮ್ಮಿ ಆಗುತ್ತೆ. 1 ಎಕರೆ 14ರಿಂದ 15 ಲಕ್ಷ ಹೆಚ್ಚು ಕಮ್ಮಿ ವ್ಯವಹಾರ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.